ನಮಸ್ಕಾರ ಮಾರ್ಲ ಅವರೇ. ನಮಸ್ತೆ. ನಮಸ್ತೆ. ನಾವು ಈಗ ಸಂಸ್ಥೆಗೆ 23 ವರ್ಷ ಪ್ರಾಯ. ಬಟ್ ಅದಕ್ಕಿಂತಲೂ ಮಿಕ್ಕಿ ಅದಕ್ಕಿಂತ ಮೊದಲೇ ನಾವು ಸ್ನೇಹಿತರು. ನಾನು ಒಂದು ಕ್ಷೇತ್ರ, ನಿಮ್ಮದೊಂದು ಕ್ಷೇತ್ರ. ನಮ್ಮ ಕ್ಷೇತ್ರ, ನಾನೊಂದು ಈ ವಿಶೇಷ ಮಕ್ಕಳೊಟ್ಟಿಗೆ ಇದ್ದೆ, 1980ರಿಂದ ಇದ್ದೆ ಅಂತ ಹೇಳಿದೆ. ನೀವು ಅದಕ್ಕಿಂತ ಮೊದಲು ಕ್ರಿಕೆಟ್ ಆಗ್ಲಿ ಅಥವಾ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಕೂಡ ಇದ್ದೀರಿ, ಮತ್ತೆ ರಾಜಕೀಯದಲ್ಲಿ ಹಾಗೆ ಬೇರೆ ಬೇರೆ ಸಾಮಾಜಿಕ ಒಂದು ಕಾರ್ಯಕ್ರಮದಲ್ಲಿದ್ದೀರಿ. ಧಾರ್ಮಿಕವಾಗಿ ನಾವು ಶಬರಿಮಲೆಗೆಲ್ಲ ಹೋಗ್ತಾ ಇದ್ದೆವು. ಶಬರಿಮಲೆಗೆ ಹೋಗುವಾಗ ನೀವು ಒಂದು ಮಾತು ಹೇಳಿದಿರಿ, ಹೀಗೆ ಮಾಡುವ ಅಂತ ಹೇಳಿದಾಗ, ಆಗ ನಿಜವಾಗಿ ಹೇಳುದಾದ್ರೆ ಆ ಸಂದರ್ಭದಲ್ಲಿ ನಾನು ಹೇಳಿದ ವಿಚಾರದಲ್ಲಿ ನಿಮ್ಗೆ ಒಂದು ರೀತಿಯ ಭಯ ಕೂಡ ಇರ್ಬೋದು, ಇದೆಲ್ಲ ಆಗುವಂತದ್ದಲ್ಲ ಎಂಬುದು ಕೂಡ ಇರ್ಬೋದು. ಬಟ್ ನನ್ಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಎಂಬುದು ಅಂತ ಹೇಳಿಕೊಂಡು. ಯಾಕೆಂತ ಹೇಳಿದ್ರೆ ಆ ರೀತಿಯಲ್ಲಿ ನಿಮ್ಗೆ ನಾನು ಧೈರ್ಯ ಕೊಟ್ಟಾಗ ನಾವು ಜಗದೀಶ್ ಶೆಟ್ಟಿ ಅವರು ಎಲ್ಲ ಸೇರಿಕೊಂಡು ಒಂದು ಟ್ರಸ್ಟ್ ಅನ್ನ ಸ್ಟಾರ್ಟ್ ಮಾಡಿದೆವು. ಈಗ ತುಂಬಾ ಜನ ಇದ್ದಾರೆ ಟ್ರಸ್ಟ್ ಸ್ಟಾರ್ಟ್ ಮಾಡಿದೆವು. ಶ್ರೀ ಗಣೇಶ ಸೇವಾ ಟ್ರಸ್ಟ್ ಫಾರ್ ಎಕ್ಸೆಪ್ಷನಲ್ ಪರ್ಸನ್ಸ್. ಅದು ರಿಜಿಸ್ಟರ್ಡ್ ಬಾಡಿ. ಅದು ಜಾತಿ ಮತ ಧರ್ಮದ ಗೋಡೆಯನ್ನ ಭೇದಿಸಿದ ಟ್ರಸ್ಟ್ ಹೇಳ್ಬೋದು. ಯಾಕಂದ್ರೆ ಒಬ್ರು ಮುಸ್ಲಿಂ ಕ್ಯಾಂಡಿಡೇಟ್ ಕೂಡ ಇದ್ದಾರೆ, ಅವರಿಗೆ ಒಂದು ವಿಶೇಷ ಮಗು ಇದೆ, ಮೊಹಮ್ಮದ್ ಬಶೀರ್. ಒಬ್ರು ಕ್ಯಾಥಲಿಕ್ ಇದ್ದಾರೆ, ಸ್ಟೀಫನ್ ಪಿಂಟೋ, ಅವರು ಸಾಮಾಜಿಕವಾಗಿ ತೊಡಗಿಸಿಕೊಂಡವರು. ಇದೆಲ್ಲ ಆಗಿರುವಾಗ ಈ ನಿಮ್ಮ 23 ವರ್ಷದ ಏನು ಒಂದು ಆರಂಭದಿಂದ ಇಂದಿನವರೆಗೆ ನಿಮ್ಮ ಅನುಭವದ ಕೆಲವು ಮಾತುಗಳನ್ನು ಹೇಳ್ಬಹುದಾ? ಇಲ್ಲಿ ಎರಡು ವಿಧ, ಮನುಷ್ಯ ಜೀವನದಲ್ಲಿ ಮಾಡ್ತಾನೆ ಮತ್ತು ಆಗ್ತದೆ ಅಂತ ಹೇಳಿ. ನಾವು ಮಾಡ್ತೇವೆ ಅಂತ ಹೇಳಿ ಈ ಒಂದು ಕಾರ್ಯ ನಾವು ಕಣಮನಸ್ಸಿನಲ್ಲೂ ಎಣಿಸಲಿಲ್ಲ. ಏನು ದೈವ ಇಚ್ಛೆ ಅಂತ, ದೇವರು ಏನು ಆಗ್ಬೇಕು ಅದನ್ನು ಮಾಡಿ ತೀರ್ತಾರೆ. ನಮ್ಮ ಜೀವನದಲ್ಲಿ ಏನಾಗ್ಬೇಕು, ಶಬರಿಮಲೆಗೆ 2-3 ವರ್ಷ ಹೋಗಿದ್ದೆವು ಜೊತೆ. ಆದ್ರೆ ನಾನು ಒಂದು ಜನಪ್ರತಿನಿಧಿಯಾಗಿ ಒಂದು ಗ್ರಾಮಾಂತರ ಪ್ರದೇಶದ ತೀರಾ ಹಿಂದುಳಿದ ಜನರ ಜೊತೆಯಲ್ಲಿ ಬದುಕಿದವ. ಆವಾಗ ಜನರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ನನಗೆ ಆಯ್ತು, ಏನಾದ್ರೂ ಈ ಸಮಾಜಕ್ಕೆ ನಾವು ಕೊಡಬೇಕು ಅಂತ ಹೇಳುವ ಒಂದು ಮನವರಿಕೆ. ಅದನ್ನು ಇಟ್ಟ ಜಾಗ ಎಲ್ಲಿ ಅಂತ ಹೇಳಿದ್ರೆ, ಶಬರಿಮಲೆಗೆ ಹೋಗುವಾಗ ಮಾನ್ಯ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟರ್ ಜೊತೆ. ಅವರು ಆ ಕ್ಷೇತ್ರದಲ್ಲಿ 25 ವರ್ಷ ಪರಿಣಿತಿ ಪಡೆದ ಅನುಭವ ಇದೆ. ಅವರ ಅನುಭವದಲ್ಲಿ ಹೇಳಿದಂತ ಹೇಳಿದ್ರೆ, ನನಗೆ ಕ್ಷೇತ್ರ ಪ್ರಾರಂಭ, ಈ ಕ್ಷೇತ್ರ ನನಗೆ ಪ್ರಾರಂಭದ ದಿನ, ಅವರಿಗೆ 25 ವರ್ಷದ ಅನುಭವದ ದಿನ. ಆದ್ರಿಂದ ಅವರು ಹೇಳಿದ್ರಿಂದ ಮಾಡ್ಲಿಕ್ಕೆ ಆಯ್ತಲ್ಲದೆ, ನಾನಾಗಿ ಮಾಡುವಂಥದ್ದು ನನಗೆ ಅನುಭವಗಳು ಇರಲಿಲ್ಲ. ಆದ್ರೆ ಕೋ ಇನ್ಸಿಡೆನ್ಸ್, ಭಗವಂತ ಯಾವುದನ್ನು ಮಾಡ್ಲಿಕ್ಕೆ ಹೇಳ್ತಾನೆ ಅದನ್ನು ಮಾಡ್ತಾನೆ. ಯಾಕಂತ ಹೇಳಿದ್ರೆ, ನಾವು ಹೋಗುವಾಗ ಮಾಲಾಧಾರಿಯಾಗಿದ್ದೆವು. ನಾವು ಶಬರಿಮಲೆಗೆ ಹೋಗುದು ಅಲ್ಲಿ ಆಯ್ತು ಮಾಡುವಂತ ಕೈ ಮುಗಿದು ಬಂದೆವು. ಟ್ರಸ್ಟ್ ಶ್ರೀ ಗಣೇಶ ಸೇವಾ ಟ್ರಸ್ಟ್, ಗಣಪತಿ ಹೆಸರಲ್ಲಿ ನಮ್ಮ ಟ್ರಸ್ಟ್ ಇರುವುದು. ಭಗವಂತನ ಎಷ್ಟು ಒಂದು ದಯೆ ಇದೆ ಅಂತ ಹೇಳಿದ್ರೆ, ಕೋ ಇನ್ಸಿಡೆನ್ಸ್ ಅಲ್ಲಿ ನಮ್ಮ ಶಾಲೆಗೆ ಬಂದ ಮೊದಲ ಮಗು ಬ್ರಾಹ್ಮಣ ಹುಡುಗ, 2ನೇ ಮಗು ಮುಸ್ಲಿಂ ಹುಡುಗ. ನಮಗೆ ಮೊದಲ ವರ್ಷದ ನಮ್ಮ ಮೊದಲ ಶಿಕ್ಷಕಿಯಾಗಿ ಬಂದ ಹುಡುಗಿ ಕ್ಯಾಥಲಿಕ್. ಭಗವಂತನ ಅನುಗ್ರಹ ಯಾವುದೆಲ್ಲ ಈ ಸಮಾಜದಲ್ಲಿ ಆಗ್ಬೇಕು ಅಂತ ಹೇಳಿ ಜಾತ್ಯತೀತೆಯನ್ನು ಆ ದಿನವೇ ನಮ್ಮ ಸಂಸ್ಥೆಗೆ ಭಗವಂತ ಕರುಣಿಸಿದ್ದಾನೆ. ಸುಮಾ ಡಿಸಿಲ್ವಾ, ಹರೀಶ್ ಭಟ್, ಶಾ ಹುಸೇನ್ ಜೊತೆಯಲ್ಲಿ ನಮ್ಮ ಟ್ರಸ್ಟ್ ಯಾವುದು? ಶ್ರೀ ಗಣೇಶ ಸೇವಾ ಟ್ರಸ್ಟ್. ಇದು ಜೀವನ, ಇದು ವಾಸ್ತವಿಕತೆ, ಇದು ಸಮಾಜದಲ್ಲಿ ನಡೆಯುವ ವ್ಯವಸ್ಥೆ. ನಾವು ಏನಂತ ಹೇಳಿದ್ರೆ, ಈ ಬಗ್ಗೆ ಈ ಮಕ್ಕಳಿಗೆ ಏನು ಬೇಕು ಬೇಡ ಅಂತ ಹೇಳುವಂಥದ್ದು ನಮಗೆ ಅನುಭವ ಕಮ್ಮಿ. ಈಗ 23 ವರ್ಷದ ಅನುಭವ ಆಯಿತು. ಆದ್ರೂ ಅದರ ಬಗ್ಗೆ ರಾಜ್ಯದ ಎಲ್ಲ ಶಿಕ್ಷಕರಿಗಿರುವಂತ ಹೆಚ್ಚಿನ ಅನುಭವ ವಸಂತ್ ಮಾಸ್ಟರ್ ಹತ್ರ ಇದ್ದಿದ್ರಿಂದ ನಾವು ಇಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಇದೆ. ಯಾವುದಿದ್ರೆ ಅನುಭವ ಬೇಕೇ ಬೇಕಲ್ಲ. ಪ್ರತಿ ಸ್ಟೆಪ್ ಅಲ್ಲಿ ಬೇಕಾದದನ್ನು ಕೊಡಿಸಿದ್ರೂ ಸಹ ಅದು ಜನರಿಗೆ ಮುಟ್ಟುವಲ್ಲಿ ಯಶಸ್ವಿ ಆಗಬೇಕು. ಆಗಿದೆ, ನಮಗೆ ಆತ್ಮತೃಪ್ತಿ ಇದೆ, ನಾವು ಮಾಡಿದ ಸರ್ವಿಸು ಜನರಿಗೆ ಮುಟ್ಟಿದೆ, ಈ ಸಮಾಜಕ್ಕೆ ಮುಟ್ಟಿದೆ ಅಂತ. ಆದ್ರಿಂದ ನಮ್ಮ ಟ್ರಸ್ಟ್ ಅಲ್ಲಾಗ್ಲಿ ನಮ್ಮಲ್ಲಾಗ್ಲಿ, ನಮ್ಮಲ್ಲಿ ಧರ್ಮ ಜಾತಿಯ ಅಡ್ಡ ಬರುವುದೇ ಇಲ್ಲ. ನಮ್ಮ ವಿಶೇಷ ಮಕ್ಕಳಿಗೆ ಈ ಸಮಾಜದಲ್ಲಿ ಏನೆಲ್ಲ ಕೊಡುಗೆ ಆಗ್ಬೇಕು ಅದನ್ನು ಮಾಡಿ ತೋರಿಸ್ಬೇಕು ಅಂತ ಒಂದು. ಮತ್ತು ನಮ್ಮ ಜೀವನದಲ್ಲಿ ನಮ್ಮ ಟ್ರಸ್ಟ್ಗಳು ಯಾರಿದ್ದಾರೆ, ನಾನೇ ಪ್ರೆಸಿಡೆಂಟ್ ಆಗಿರ್ಬೋದು, ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಗೌರವ ಕಾರ್ಯದರ್ಶಿ, ನಮ್ಮ ಜಗದೀಶ್ ಶೆಟ್ಟಿ, ನಾವು ವಿಭಿನ್ನ ಪಕ್ಷದಲ್ಲಿರುವಂತ ಇಬ್ಬರು ಪೊಲಿಟಿಷಿಯನ್ಸ್. ಆದ್ರೂ ಸಹ ನಾವು ಈ ಸಂಸ್ಥೆಯಲ್ಲಿ 23 ವರ್ಷ ಅಧ್ಯಕ್ಷ ಮತ್ತು ಟ್ರೆಜರರ್ ಆಗಿದ್ದೇವೆ. ಒಂದು ಶಬ್ದ ನಮ್ಮ ಹತ್ರ ವ್ಯತ್ಯಾಸ ಬರಲಿಲ್ಲ. ಅದರ ಜೊತೆಯಲ್ಲಿ ನಮಗೆ ಸಣ್ಣಂದ್ರಿಂದ ಕಾಡುತ್ತಿರುವಂತ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ನಮ್ಮ ದೇಶದ ನಾನಾ ಕ್ಷೇತ್ರಗಳು
ಇನ್ನೊಬ್ಬರಿಗೆ ಅದು ಹಾಸ್ಯ ಮತ್ತು ನಮ್ಮ ಬಡತನವನ್ನು ತೋರಿಸುವಂತ ವ್ಯವಸ್ಥೆ ಆಗ್ತಾ ಇತ್ತು. ನಾನು ನೋಡಿದೆ ಮೊದಲು ಅವಾರ್ಡ್ ಎಲ್ಲ ಸಿಗುವ ಫೋಟೋಗಳು ಯಾವುದಂತ ಹೇಳಿದ್ರೆ ಕೊಳಚೆಗೇರಿಯಲ್ಲಿ ಮಕ್ಕಳು ಆಡುವಂಥದ್ದು, ಮತ್ತು ನಮ್ಮ ಹಿಂದಿನ ಪದ್ಧತಿ ಏನು ಜೀತ ಪದ್ಧತಿಯಲ್ಲಿ ನಮ್ಮ ಕೆಳವರ್ಗದವರನ್ನು ಧರಿಸುವಂಥದ್ದು, ಇದನ್ನೆಲ್ಲ ನೋಡಿ 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 ಬೆಳೆದದ್ದ ನಮ್ಮ ಜೀವನ. ನಮಗೆ ಆಯ್ತು ನಮ್ಮ ದೇಶದಲ್ಲೂ ಸಹ ಈ ಮಕ್ಕಳಿಗೆ ಏನೆಲ್ಲ ವ್ಯವಸ್ಥೆ ಆಗ್ಬೇಕು, ಆ ವ್ಯವಸ್ಥೆಯನ್ನು ಮಾಡುವಂತ ಒಂದು ಸಂಸ್ಥೆ ಬೇಕು ಅಂತ ಆಸೆ ಇತ್ತು. ಆಸೆಯ ಜೊತೆಯಲ್ಲಿ ಭಗವಂತನ ಅನುಗ್ರಹ ಇದೆ, ಮಾಸ್ಟರ್ ಫುಲ್ ಏನು ನಾಲೆಜ್ ಈ ಸಂಸ್ಥೆಯ ಮೇಲಿದೆ. ಆದ್ರಿಂದ ಪ್ರತಿಯೊಂದನ್ನು ಅವರು ಏನು ಹೇಳ್ತಾರೋ ಅದರ ನಂತರ ಅದನ್ನು ಮಾಡುವಂತ ವ್ಯವಸ್ಥೆಗೆ ನಾವು ಪೂರಕವಾದ ವಾತಾವರಣ ಇದೆ. ನಮ್ಮ ಒಳ್ಳೆ ಟ್ರಸ್ಟ್ಗಳಿದ್ದಾರೆ, ಒಳ್ಳೆಯ ಶಿಕ್ಷಕ ವೃಂದ ಇದೆ, ಒಳ್ಳೆಯ ಅಡ್ವೈಸರಿ ಕಮಿಟಿ ಇದೆ ಮತ್ತು ಒಳ್ಳೆಯ ಸಮಾಜ ಇದೆ. ನಾವು ಸಮಾಜವನ್ನು ಇಷ್ಟವರೆಗೆ ನೆಗೆಟಿವ್ ದೃಷ್ಟಿಯಲ್ಲಿ ನೋಡುವೇ ಇಲ್ಲ, ಪಾಸಿಟಿವ್ ಆಗಿಯೇ ನಾವು ಥಿಂಕ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಜೀವನವೇ ಒಂದು ಪಾಸಿಟಿವ್ ಆಗಿ ಹೋಗ್ಬೇಕು ಅಂತ ಹೇಳಿ. ಮತ್ತೊಂದು ನಾವೇನು ಅಂತ ಹೇಳಿದ್ರೆ, ನಾವು ಇರುವುದು ವಿಶೇಷ ಮಕ್ಕಳ ಜೊತೆಯಲ್ಲಿ, ಏನೂ ಗೊತ್ತಿಲ್ಲದ ಕಲ್ಮಶ ಇಲ್ಲದ ಮಕ್ಕಳು. ನಮಗೆ 23 ವರ್ಷದ ಜೀವನ ಹೇಗೆ ಆಯ್ತು ಅಂತ ಹೇಳಿದ್ರೆ, ಒಂದು ಮಗುವಿಗೆ ಒಂದು ದಿನ ಬರದಿದ್ರೂ ಅವರು ಬರಲಿಲ್ಲ ಅಂತ ಹೇಳುವಂತ, ಏನು ಇನ್ನಿಲ್ಲ ಅಂತ ಹೇಳುವಂತಂದ್ರೆ ಅವರಿಗೆ ಮಾತಾಡ್ಲಿಕ್ಕೆ ಬರದಿರ್ಬಹುದು, ಅವರಿಗೆ ಬುದ್ಧಿ ಕಡಿಮೆ ಇರಬಹುದು, ಆದರೆ ಪ್ರೀತಿ ಅಂತ ಉಂಟಲ್ಲ ಅದು ನಮ್ಮನ್ನು ಯಾವತ್ತೂ ಬಿಡುವುದಿಲ್ಲ. ಮತ್ತು ಜೀವನ ಇರುವವರೆಗೆ ನಮ್ಮ ಸರ್ವಿಸ್ ಅನ್ನು ಈ ಸಮಾಜಕ್ಕೆ ಈ ವಿಶೇಷ ಮಕ್ಕಳ ಜೊತೆಯಲ್ಲಿ ಮಾಡ್ಲಿಕ್ಕೆ ನಾವು ಇಚ್ಛೆ ಪಟ್ಟಿದ್ದೇವೆ. ನಮ್ಮ ಇಡೀ ಟ್ರಸ್ಟ್ ಅಂದ್ರೆ ಇದರಲ್ಲಿ ಒಬ್ರು ಅಲ್ಲ, ಒಬ್ಬ ಅಧ್ಯಕ್ಷ ಇಬ್ಬರಲ್ಲ, ಇಡೀ ಟ್ರಸ್ಟ್ ಅದಕ್ಕೆ ಬದ್ಧವಾಗಿದೆ. ಆದ್ರಿಂದ ಮುಂದಿನ ದಿನದಲ್ಲಿ ನಿಮ್ಮೆಲ್ಲರ ಪಬ್ಲಿಕ್ ಸಹಕಾರ ಇದ್ರೆ ಇಂಥ ಸಂಸ್ಥೆಗಳು ಇನ್ನೂ ಹೆಚ್ಚು ಹುಟ್ಟಬೇಕು, ಬೆಳೆಯಬೇಕು. ಮತ್ತು ನಾವು ಮಾಸ್ಟರ್ ಯಾವುದು ಹೇಳುದು, ನಾವು ಮಾಡೆಲ್ ಆಗಿರ್ಬೇಕು. ಅಂದ್ರೆ ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಹೋದ್ರೆ ಇನ್ನೊಬ್ರು ಮಾಡ್ತಾರೆ. ನೀವು ವಿಶೇಷ ಶಾಲೆಗಳಿಗೆ ಹೋಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಯಾಕೆ, ಅದರಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳುವಂತದಲ್ಲ. ಖರ್ಚು ಜಾಸ್ತಿ ಇದೆ, ಆದ್ರೆ ಆ ಮಕ್ಕಳಿಗೆ ಆ ಥೆರಪಿಯಿಂದ ಲಾಭ ಸಿಗ್ಬೇಕು ಅಂತ ಹೇಳುವಂಥದ್ದು. ಬೇರೆ ಬೇರೆ ಇದರಲ್ಲಿ ಈಗ ಆಟಿಸಮ್ ಅಲ್ಲಿ ನಾವು ಮಾಡುವಂಥದ್ದು ವ್ಯವಸ್ಥೆ ಸಹ ಮಕ್ಕಳಿಗೆ ಉನ್ನತ ಮಟ್ಟದ ತರಬೇತಿ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಈ ಸಮಾಜದಲ್ಲಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಮಗೆ ಬೇಸರ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ದೇಶ ಇರ್ಬೋದು, ಎಲ್ಲದರಲ್ಲಿ ಪ್ರಗತಿ ಕಾಣ್ತಾ ಇದೆ. ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಆದ್ರೆ 7 ಮೆಡಿಕಲ್ ಕಾಲೇಜ್ ಇರುವಂತ ಜಿಲ್ಲೆ. ಆದ್ರೆ ವಿಶೇಷ ಮಕ್ಕಳ ಜನನ ಯಾಕೆ ಆಗ್ತದೆ ಅಂತ ಹೇಳಿ ರಿಸರ್ಚ್ ಮಾಡುವಂತ ಮೆಡಿಕಲ್ ವ್ಯವಸ್ಥೆನೂ ಇಲ್ಲ ಅಂತ ಹೇಳುದು ಭಾರಿ ನೋವು. ಈ ಮಕ್ಕಳು ವರ್ಷಕ್ಕೆ ಜಾಸ್ತಿ ಹುಟ್ತಾನೆ ಇದೆ, ಆಟಿಸಮ್ ಮಕ್ಕಳು ಜಾಸ್ತಿ ಆಗ್ತಾನೆ ಇದ್ದಾರೆ. ಆದ್ರೆ ಇದಕ್ಕೆ ಯಾವಾಗ ಕಡಿವಾಣ ನಮ್ಮ ಸೈನ್ಸ್ ಆಗ್ತದೆ ಅಂತ ಗೊತ್ತಿಲ್ಲ. ಆದ್ರೆ ಅದರ ಬಗ್ಗೆ ಸರ್ಕಾರ ಮತ್ತು ನಮ್ಮಂತ ಸಂಸ್ಥೆಗಳು ಮುಂದೆ ಬರಬೇಕು. ಈ ಅವೇರ್ನೆಸ್ ಎಳೆಯ ಮಕ್ಕಳಿಗೆ PU ಕಾಲೇಜಿನ ಹುಡುಗಿಯರಿಗೆ ಮತ್ತು ಹುಡುಗರಿಗೆ ತರಬೇತಿ ಕೊಡುವಂತ, ಈ ಮಕ್ಕಳು ಯಾಕೆ ಟೆಕ್ನಿಕಲ್, ಇದರ ಬಗ್ಗೆ ತಾವು ಇನ್ನೂ ಹೆಚ್ಚು ತರಬೇತಿಯನ್ನು ಅಥವಾ ಏನು ಮೀಡಿಯಾ ಮೂಲಕ ಕೊಡುವ ಮೂಲಕ ಈ ಸಮಾಜವನ್ನು ಅವೇರ್ನೆಸ್ ಮಾಡಿದ್ರೆ ಈ ಕ್ಷೇತ್ರ ಇನ್ನೂ ಒಳ್ಳೇದಾಗ್ಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಇದರ ಬಗ್ಗೆ ವಿಮರ್ಶೆಯಾಗಿ ಹೇಳಲಿಕ್ಕೆ ನಾನು ಸೂಕ್ತ ವ್ಯಕ್ತಿ ಅಲ್ಲ. ಡಾಕ್ಟರ್ ವಸಂತ್ ಕುಮಾರ್ ಶೆಟ್ರು ಮತ್ತು ಸೈನ್ಸ್ ಅಲ್ಲಿ ವೈದ್ಯರು ಅನೇಕ ರೀತಿಯಲ್ಲಿ ಇದರ ನಾಲೆಜ್ ಅನ್ನು ಹೇಳ್ತಾರೆ. ಆದ್ರೆ ನಾಲೆಜಿಗೆ ಅದಕ್ಕೆ ಫುಲ್ ಸ್ಟಾಪ್ ಹಾಕುವುದು ಹೇಗೆ ಅಂತ ಹೇಳುದಿಲ್ಲ. ಅದರಿಂದ ನಿಮ್ಮ ಮಾಧ್ಯಮದ ಮೂಲಕ ಬೇರೆ ಬೇರೆ ಜನರನ್ನು ಈ ಮಕ್ಕಳು ಯಾಕೆ ಹುಟ್ಟುತ್ತಾರೆ, ಹುಟ್ಟದಾಗಿ ಹೇಗೆ ಮಾಡಬಹುದು, ಮಕ್ಕಳಿಗೆ ಹೀಗೆ ತರಬೇತಿ ಕೊಡಬಹುದು. ಹೆಣ್ಣು ಮಕ್ಕಳನ್ನು ನಾವು 2003ರಲ್ಲಿ ಸಂಸ್ಥೆ ಪ್ರಾರಂಭ ಮಾಡಿದಾಗ ನಾವು ಬೇರೆ ಬೇರೆ PU ಕಾಲೇಜಿಗೆ, ನರ್ಸಿಂಗ್ ಕಾಲೇಜಿಗೆ ಹೋಗಿ ಅವೇರ್ನೆಸ್ ಕ್ಯಾಂಪ್ ಮಾಡಿದ್ದೆವು. ಅವೇರ್ನೆಸ್ ಕ್ಯಾಂಪ್ ಮಾಡೋದಾದ್ರೆ ನಾನು ಹೋಗ್ತಿದ್ದೆ, ನಾನು ಮಾತಾಡುವಷ್ಟು ಅನುಭವಸ್ಥ ಅಲ್ಲ, ಮಾಸ್ಟರ್ ಹೇಳ್ತಿದ್ರು, ನಮ್ಮ ಸುಮಾ ಈ ಬಗ್ಗೆ ಹೇಳ್ತಿದ್ರು. ಅದು ಇಡೀ ಒಂದು ರೀತಿಯಲ್ಲಿ ನಾವು ಸಮಾಜವನ್ನು ಏಳಿಸಿದ್ರು. ಈ ಮಕ್ಕಳು ಹುಟ್ಟದಾಗಿ ಹೇಗೆ ಮಾಡಬಹುದು ಮತ್ತು ಇನ್ನು ಮುಂದೆ ಈ ಸಮಾಜ ಹೇಗೆ ಹೋಗ್ಬೇಕು ಅಂತ ಹೇಳಿ. ಆದ್ರಿಂದ ಇದರ ಬಗ್ಗೆ ನೀವು ಇನ್ನೂ ಅಷ್ಟು ಅಧ್ಯಯನ ಮಾಡೋ ಮೂಲಕ, ತಮ್ಮ ಮಾಧ್ಯಮದ ಮೂಲಕ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರು ತಜ್ಞರಿದ್ದಾರೆ ಅವರನ್ನು ಮಾಹಿತಿ ಕಲೆಕೊಂಡು ನಮಗೂ ಬುದ್ಧಿಗೆ ಆಗ್ತದೆ, ನಮಗೂ ತಿಳುವಳಿಕೆ ಆಗ್ತದೆ ಮತ್ತು ಸಮಾಜಕ್ಕೂ ತಿಳುವಳಿಕೆ ಆಗ್ತದೆ ಮತ್ತು ಹೆತ್ತವರಿಗೂ ಅನುಕೂಲ ಆಗ್ಬಹುದು ಅಂತ ಹೇಳುವ ಮಾತನ್ನು ಹೇಳಿ, ನಮ್ಮ ಸಂಸ್ಥೆಗೆ ನಿಮ್ಮಂತವರ ವೆಲ್ ವಿಶ್ ಯಾವಾಗಲೂ ಇದ್ದೇ ಇರ್ತದೆ. ಅದು ಇನ್ನೂ ಇರಲಿ.
ಮತ್ತು ನಾವೆಲ್ಲರೂ ಸೇರ್ಕೊಂಡು ಈ ಸಮಾಜವನ್ನು ಒಂದು ಒಳ್ಳೆ ದಿಕ್ಕಿಗೆ ಕೊಂಡೋಗುವಂತ ವ್ಯವಸ್ಥೆ ಮಾಡೋಣ ಅಂತ ಹೇಳಿ. ಚೆನ್ನಾಗಿ ಹೇಳಿದ್ರಿ ಮಾಲವ್ರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಈ ಮಕ್ಕಳಲ್ಲಿ ನಮ್ಮ ಮಕ್ಕಳು ಮಾಡುವಂತ ಯಕ್ಷಗಾನ, ನಮ್ಮ ಮಕ್ಕಳು ಮಾಡುವಂತ ನಾಟಕ, ಇದನ್ನೆಲ್ಲ ನೋಡಿದಾಗ ಇವರು ಈ ಮಕ್ಕಳು ಭಿನ್ನ ಸಾಮರ್ಥ್ಯದವರೇ ಎಂಬ ಒಂದು ಪ್ರಶ್ನೆ ಬರ್ತದೆ. ಎಷ್ಟೋ ಜನ ಕೇಳಿದ್ದಾರೆ, ಅದು ಸಾಮಾನ್ಯ ಮಕ್ಕಳಂತಂದು ಅವರಿಂದ ಮಾಡಿಸಿದ್ದಾರೆ, ಪ್ರೊಫೆಷನಲ್ಸ್ ಅಂದು ಮಾಡಿಸಿದ್ದಾರೆ ಅಂತ ಹೇಳಿಕೊಟ್ಟು. ಆದ್ರೆ ಅದು ಕಾರ್ಯಕ್ರಮ ಅವರಿಗೆ ನೋಡಿದಾಗ ಮಾತ್ರ ಗೊತ್ತಾಗ್ತದೆ ಹೊರತು ಇಲ್ಲದಿದ್ರೆ ಅದು ಗೊತ್ತಾಗುದಿಲ್ಲ. ಯಾಕೆಂದ್ರೆ ನಾವು ಕತಾರಿಗೆ ಕರ್ಕೊಂಡು ಹೋಗಿದ್ದೇವೆ ಮಕ್ಕಳನ್ನು, ಮತ್ತೆ ದುಬೈಗೆ ಕರ್ಕೊಂಡು ಹೋಗಿದ್ದೇವೆ, ವಿಧಾನಸೌಧದ ಒಳಗೆ ಈ ಕಾರ್ಯಕ್ರಮ ಮಾಡಿದ್ದೇವೆ, ಕುಂಬ್ಳೆಯಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ, ಬೇರೆ 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 ಕಡೆಗಳಲ್ಲಿ ಕಾರ್ಯಕ್ರಮ ಮಾಡಿದ್ರು ಕೂಡ ಇಲ್ಲಿ ನಮ್ಮ ಪರಿಸರದಲ್ಲಿ ಕೆಲವು ಜನರಿಗೆ ಗೊತ್ತಿಲ್ಲ. ಯಾರು ಈಗಲೇ ಹೆರಿಕ್ ಮಾತಾಡುವಾಗ ಹೇಳಿದ್ರು, ಅವ್ರು ಫಸ್ಟ್ ಇಲ್ಲಿ ಬಂದು ಕೇಳಿದಾಗ ಸ್ಪೆಷಲ್ ಸ್ಕೂಲ್ ಎಲ್ಲಿದೆ ಕೇಳಿ, ಯಾವ್ದು ಹುಚ್ಚರ ಶಾಲೆಯ ಅಂತ ಕೇಳಿದ್ರೆ, ಹೌದು ನಮ್ಮನ್ನ ಹುಚ್ಚರ ಶಾಲೆ ಅಂತದ್ದು. ಈ ನೋಡಿ, ಈ ಒಂದು ಮೆಂಟಾಲಿಟಿ ಹೋಗ್ಬೇಕು ಜನರಿಂದ. ದೇ ಆರ್ ನಾಟ್ ಮೆಂಟಲಿ ಇಲ್ ಪೀಪಲ್, ದೇ ಆರ್ ನಾಟ್ ಮೆಂಟಲಿ ಇಲ್. ಅವರು ಹುಚ್ಚರಲ್ಲ, ದೇ ಆರ್ ಇಂಟೆಲೆಕ್ಚುಲಿ ಡಿಸೇಬಲ್ಡ್. ಮಾನಸಿಕ ಭಿನ್ನ ಸಾಮರ್ಥ್ಯ ಇದೆ ಅವರಲ್ಲಿ, ಕೆಲವು ತೊಂದರೆಗಳು ಇರ್ಬಹುದು. ಆದ್ರೆ ಅಂತ ಮಕ್ಕಳನ್ನ ನಮ್ಮನ್ನ ಹೇಳ್ತಾರೆ ಮರ್ಲೇರ್ನ ಮಾಸ್ಟರ್ ಅಂತ ಹೇಳಿಕೊಂಡು, ಅಂದ್ರೆ ಹುಚ್ಚರ ಶಿಕ್ಷಕ, ಹುಚ್ಚರ ಇದನ್ನು ಹೇಳಿದ್ದಾರೆ ನಮ್ಗೆ ಕೂಡ. ಬಟ್ ಅದನ್ನೆಲ್ಲ ನಾವು ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು ಅಂತ ಆದ್ರೆ, ನಮ್ಮ ಮಕ್ಕಳ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದೊಂದು ಬಹಳ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅದು ಮಾತ್ರ ನಮ್ಗೆ ಬಹಳ ವಿಶೇಷಗಳು. ಯಾಕೆಂದ್ರೆ ನೀವೀಗ ಹೇಳಿದ್ರಿ, ಇಂಥ ಅವೇರ್ನೆಸ್ ಸಮಾಜದಲ್ಲಿ ಇನ್ನೂ ಬೇಕು. ಇವತ್ತಿಗೂ ಅಕ್ಕನ ಮಗಳನ್ನೇ ಮದುವೆ ಆಗುವಂತ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಇದೆ. ಅದು ಬ್ಲಡ್ ರಿಲೇಷನ್. ಅದರಿಂದ ಎಷ್ಟೋ ಮಕ್ಕಳು, ಹುಟ್ಟಿದ ಮಕ್ಕಳು ಇಲ್ಲಿ ಇದ್ದಾರೆ. ಇದು ಬೇಡ ಅಂತ ಹೇಳಿದ್. ನಾನು ಒಬ್ಬ ಇಲ್ಲಿ ಶಿಕ್ಷಕನೇ ಇದ್ದ, ಬಳ್ಳಾರಿಯವ. ನಾನು ಅವನಿಗೆ ಹೇಳಿದೆ, ಯಾವಾಗಪ್ಪ ಮದುವೆ ನನ್ಗೆ ನೋಡಿದೆ, ಯಾರು ಹೆಣ್ಣೆ, ನಂದೇ ಅಕ್ಕನ ಮಗಳು ಅಂತ ಹೇಳಿ. ಅಕ್ಕನ ಮಗಳನ್ನು ಮದುವೆ ಆಗ್ಬಾರ್ದಪ್ಪ, ನಿನ್ಗೆ ಅಷ್ಟು ಗೊತ್ತಾಗುತ್ತೆ. ಇಲ್ಲ ಸರ್, ಅದು ಆಗ್ಲೇಬೇಕಂತ. ಇಲ್ಲದ್ರೆ ನನ್ನ ತಾಯಿ ಹೇಳಿದಾರೆ, ನೀನು ಮನೆಯಲ್ಲಿ ಇರ್ಬೇಡ, ಹೊರಗೆ ಹೊರಟು ಹೋಗು ಅಂತ ಹೇಳಿ. ನೋಡಿ, ಇಂಥ ಹಿರಿಯರ ಮನಸ್ಸಿನಲ್ಲಿದ್ದಂತ ಈ ಕೆಟ್ಟ ಅಭಿಪ್ರಾಯ, ಕೆಟ್ಟ ಭಾವನೆ, ಇದನ್ನೆಲ್ಲ ತೆಗೆಯುವಂತ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ, ಮತ್ತು ಈಗ ಸಣ್ಣ ಮಕ್ಕಳಿಗೆ ಮದುವೆ ಮಾಡೋದು, ಇಂಥದೆಲ್ಲ ವ್ಯವಸ್ಥೆಗಳು, ಕೆಟ್ಟ ವ್ಯವಸ್ಥೆಗಳೆಲ್ಲ ಹೋಗ್ಬೇಕಾದ್ರೆ ಹೋದಾಗ ಕೆಲವನ್ನು ಸ್ವಲ್ಪ ಮಟ್ಟಿನಲ್ಲಿ ಆಗ್ಬೋದು. ಮತ್ತೆ ನಮ್ಮ ಈ ಆಟಿಸ್ಟಿಕ್ ಮಕ್ಕಳು ಯಾಕೆ ಇಂಥ ಆಟಿಸಮ್. ಮೊನ್ನೆ ನಾನು ಫ್ಲೈಟ್ ಅಲ್ಲಿ ಬರ್ತಾ ಇದ್ದೇನೆ, ತಿರುಪತಿಗೆ ಹೋದೆ ಫ್ಲೈಟ್ ಅಲ್ಲಿ. ಆಗ ಒಬ್ಬ ಹುಡುಗ ತಾಯಿ ಹತ್ರ ಕೇಳ್ತಾ ಇದ್ದಾನೆ, both are male pilot, both are male, if one female pilot, flight will crash ಅಂತ ಹೇಳ್ತಾನೆ. ಹಾಗೆ ಮಾತಾಡ್ತಾನೆ. ಆ ತಾಯಿ ಅವನನ್ನು ಸಮಾಧಾನ ಮಾಡ್ತಾನೆ ಮಾಡ್ತಾರೆ. ಸೊ ಹೀಗೆ ನೋಡಿ, ಇಂಥದೆಲ್ಲ ವಿಚಾರದಲ್ಲಿ ಅವರು ಎಷ್ಟು ನೋವು ಅನುಭವಿಸ್ಬೇಕು ಜೀವನ ಪರ್ಯಂತ. ಒಂದು ಮಗು ಹುಟ್ಟಿದ್ರೆ ಜೀವನ ಪರ್ಯಂತ. ಇದಕ್ಕೆಲ್ಲ ನಿಮ್ಮಂತವರು, ನಿಮ್ಮ ಮೀಡಿಯಾ, ನಿಮ್ಮ ಮಾಧ್ಯಮ, ಅದು ಯಾವ್ಯಾವ ವಿಧದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರೆಸ್ ಮೀಡಿಯಾ ಇರ್ಬೋದು, ಇಂಥದೆಲ್ಲ ಮೀಡಿಯಾಗಳು ಹೆಚ್ಚೆಚ್ಚು ಒತ್ತು ಕೊಟ್ರೆ ಸಮಾಜ ಈ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ, ಸರ್ಕಾರ ಮಾಡ್ಬೇಕು. ಮೊದಲೇ ಸರ್ಕಾರ ಸಪೋರ್ಟ್ ಮಾಡ್ಬೇಕು ಎಲ್ಲ ವಿಧದಲ್ಲಿ. ಯಾಕೆಂತ ಹೇಳಿದ್ರೆ, ನನಗ್ಯಾಕೆ, ನನ್ನ ನಂತರ ಯಾರು ಎಂಬ ಪ್ರಶ್ನೆಗೆ ಸರ್ಕಾರ ಸ್ವಲ್ಪ ಮಟ್ಟಿನಲ್ಲಿ ಕೂಡ ಆನ್ಸರ್. ಸರ್ಕಾರ ಹೇಗೆ ಅಂತ ಆಗಿದೆ ಅಂತ ಹೇಳಿದ್ರೆ, ಈ ಕ್ಷೇತ್ರ ಒಂದು 5% ಜನರ ಒಳಗೆ ಇದೆ. ಯಾವಾಗ ಅದು 5%ಗಿಂತ ಮೇಲೆ ಹೋಗ್ತದೋ ಆವಾಗ ಸರ್ಕಾರ ಎಚ್ಚರಿಕೆ ಆಗ್ತದೆ. ಇಲ್ಲಿ ಯಾರು ಈ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ, ಒಂದು ಹೆತ್ತವರು, ತಂದೆ ತಾಯಿ, ಅದನ್ನು ಬಿಟ್ರೆ ಶಿಕ್ಷಕಿ, ಅದನ್ನು ಬಿಟ್ರೆ ಸಹಾಯಕಿ ಆ ಮಗುವನ್ನು ನೋಡುದು, ಮತ್ತೊಂದು ಹೇಳುದು ಈ ಸಂಸ್ಥೆಯಲ್ಲಿ ತರಬೇತಿ ಕೊಡಿದ ಶಿಕ್ಷಕವರಂತ, ಅಂದ್ರೆ ಇಟ್ ಇನ್ಕ್ಲೂಡ್ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ. ಮತ್ತು ನಾವು ಸಂಸ್ಥೆಯನ್ನು ಒಳ್ಳೆ ಕೆಲಸ ಸಮಾಜಕ್ಕೆ ಮಾಡಿ ಅಂತ ಹೇಳುವಂತ ನಾವುಗಳು. ಹುಚ್ಚರ ಅವರಿಗೆ ಅಂತ ಹೇಳುದಲ್ಲ, ಜೊತೆಯಲ್ಲಿ ನಮಗೂ ಹೇಳ್ತಾರೆ. ಅಂದ್ರೆ ಹೇಳಿದ್ರೆ, ನಾವು ಸಂಸ್ಥೆ ಸ್ಟಾರ್ಟ್ ಮಾಡಿದ ನಂತರ ಎಷ್ಟೋ ಕಮರ್ಷಿಯಲ್ ಶಾಲೆಗಳು ಆಗಿ ಇಲ್ಲಿ ಅವರು ದೊಡ್ಡ ದೊಡ್ಡ ಬೆಂಜ್ ಕಾರಲ್ಲಿ ಹೋಗುವಂಥದ್ದು ನಾವು ಕಾಣ್ತಾನೆ ಇದ್ದೇವೆ. ಆದ್ರೆ ನಾವು ಸ್ವಲ್ಪ ನಿಜವಾಗ್ಲೂ ಆಗುದು ಅಂತ ಹೇಳ್ಬೇಕು, ನಮಗೆ ಆಗುದೇ ಇಲ್ಲ. ನಮಗೆ ಇಲ್ಲಿ ಖುಷಿ ಸಿಗ್ತದಲ್ಲ, ಅದಕ್ಕಾಗಿ ಇದು ಮಾಡಿದೆವು. ನಾವು ನಡ್ಕೊಂಡು ಹೋದ್ರು ನಮಗೆ ಸಂತೋಷ ಇದೆ. ಅವರು ಹುಚ್ಚ ಅಂತ ಪದಕ್ಕೆ ಅಂತ ಹೇಳಿದ್ರೆ, ಲಾಭಕ್ಕಾಗಿ ಮಾಡುವ ಹುಚ್ಚನಲ್ಲ, ಲಾಭ ಇಲ್ಲದೆ ಸುಮ್ಮನೆ ಮಾಡ್ತೀಯಲ್ಲ ನೀನು ಹುಚ್ಚತನ ಅಂತ ಅದು ಹೇಳಿದ್ರು ತಪ್ಪು ಅಂತ ನಾವು ಹೇಳುವುದಿಲ್ಲ. ಅದು ಮನುಷ್ಯನಿಗೆ ಒಬ್ಬೊಬ್ಬನಿಗೆ ಒಂದೊಂದು ದಿನದ ಹುಚ್ಚು. ಆದ್ರಿಂದ ಅದು ಹೇಳಿದ್ರೆ ನಮಗೆ ಏನೂ ಬೇಸರ ಇಲ್ಲ. ಆದ್ರೆ ನಮ್ಮ ಮಕ್ಕಳನ್ನು ಆ ರೀತಿ ಉಲ್ಲೇಖ ಮಾಡಬೇಡಿ. ವಿಶೇಷ ಮಕ್ಕಳು ಅಂತ ಹೇಳಿದ್ರೆ ಸ್ವಲ್ಪ ಬುದ್ಧಿ ಕಡಿಮೆ ಇರ್ಬೋದು. ಅದು ಯಾರಲ್ಲಿ ಹುಟ್ಟುತ್ತದೆ, ಶ್ರೀಮಂತರಲ್ಲೂ ಇದ್ದಾನೆ, ಬಡವರಲ್ಲೂ ಇದ್ದಾರೆ, ಯಾವ ಜಾತಿಯಲ್ಲಿ, ಎಲ್ಲಾ ಜಾತಿಯಲ್ಲಿ ಇದ್ದಾರೆ. ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಯಾವ ಜಾತಿಯ ಮಗು ಅಂತ ನಿಮಗೆ ನೋಡ್ಲಿಕ್ಕೆ ನಾವು ಹೇಳ್ಬೇಕು, ಅವನ ಹೆಸರು ಹೇಳಿದ್ರೆ ಗೊತ್ತಾಗ್ತದೆ, ಇಲ್ಲದ್ರೆ ಗೊತ್ತಾಗುದಿಲ್ಲ. ಆದ್ರಿಂದ ಇದನ್ನು ಯಾರು ತಾತ್ಸಾರ ಮಾಡುವಂತ ವ್ಯವಸ್ಥೆನೂ ಇಲ್ಲ. ಆದ್ರೆ
ನಾನು ಹೇಳುದು ಸಮಾಜದಲ್ಲಿ ಅವೇರ್ನೆಸ್ ಆಗ್ತಾನೆ ಹೋಗ್ಬೇಕು, ಈ ಮಕ್ಕಳ ಬಗ್ಗೆ ಮಾತಾಡುವವರು ಜಾಸ್ತಿ ಹೋಗ್ಬೇಕು. ಜಾಸ್ತಿ ಜನ ಮಾತಾಡಿದ ಕೂಡಲೇ ಗವರ್ಮೆಂಟ್ಗೆ ನಿದ್ದೆಯಿಂದ ಎಚ್ಚರಿಕೆ ಆಗ್ತದೆ. ಎಷ್ಟು ಮೊನ್ನೆ ಹೋರಾಟಕ್ಕೆ ನಾವು ಬೆಂಬಲವಾಗಿ ಹೋಗಿದ್ದೆವು. ಶಿಕ್ಷಕರು 2,500 ಶಿಕ್ಷಕರು ಬಂದರು. ಫಸ್ಟ್ ಟೈಮ್ ನಾನು 23 ವರ್ಷದಲ್ಲಿ ನೋಡುವಾಗ ಒಂದು ಹೋರಾಟಕ್ಕೆ 2,500 ಶಿಕ್ಷಕರು ಒಂದೇ ಕಡೆ ಸೇರಿದ್ದು ಫಸ್ಟ್ ಟೈಮ್. ಇದು ಮೊದಲ ಅಂತ. ಹಾಗೆ ಸೇರುತ್ತಾ 4 ಸಲ ಹೋರಾಟ ಕಂಟಿನ್ಯೂ ಆದ್ರೆ ತನ್ನಷ್ಟಕ್ಕೆ ಬರ್ತದೆ. ನಾವು ಇದು ಹೇಳುವುದಲ್ಲ, ನಮ್ಮ ಈ ಶಿಕ್ಷಕರು ಇಲ್ಲಿ ತರಬೇತಿ, ನಮ್ಮ ಕರ್ನಾಟಕದವರು ತರಬೇತಿ ಮಾಡುವುದು ಕಡಿಮೆ ಆಗಿದೆ. ಹೆಚ್ಚು ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಪುರುಷ ಶಿಕ್ಷಕರು 1% ಇಲ್ಲ. ಎಲ್ಲ ನೋಡಿ, ಈ ಕ್ಷೇತ್ರವನ್ನು ಯಾರು ಚಾಯ್ಸ್ ಮಾಡುದು ಅಂತ ಹೇಳಿದ್ರೆ ಮಹಿಳೆಯರು ಚಾಯ್ಸ್ ಮಾಡ್ಲಿಕ್ಕೆ ಒಂದೇ ಕಾರಣ ಏನು ಅಂತ ಹೇಳಿದ್ರೆ ಹುಡುಗಿಯರ ಮನಸ್ಸು ಮೃದು ಮನಸ್ಸಿನ ಹುಡುಗಿಯರು ಈ ಕ್ಷೇತ್ರವನ್ನು ಹೆಚ್ಚು ಮಾಡ್ತಾರೆ ಮತ್ತು ಮಕ್ಕಳಲ್ಲಿ ತಾಯ್ತನವನ್ನು ಸ್ವೀಕಾರ ಮಾಡ್ತಾರೆ. ಒಂದು ವಿಶೇಷ ಮಗು ಒಡೆದ್ರೂ ಇಂದು ಮೌನ ಕೂತ್ಕೊಳ್ಳುವಂತ ತಾಳ್ಮೆ ಬೇಕು ಆ ಶಿಕ್ಷಕಿ, ಅದು ಹುಡುಗಿಯರ ಹತ್ರ ಇದೆ. ಅದರಿಂದ ಈ ಕ್ಷೇತ್ರದಲ್ಲಿ ಹೆಚ್ಚು ಮಹಿಳೆಯರು ಕೆಲಸ ಮಾಡುದು, ಅವರಿಗೆ ಸಿಗ್ಬೇಕು ಸವಲತ್ತು ಅಂತ ಹೇಳುದು ನಮ್ಮ ಟ್ರಸ್ಟ್ ಇದ್ದು ನಮ್ದು ಪೂರ್ಣ ಹೋರಾಟ ಇದೆ. ಅದರಿಂದ ನೀವು ಮಾಧ್ಯಮ ಈ ಕ್ಷೇತ್ರವನ್ನು ಬೆಳೆಸಬೇಕಾದ್ರೆ ಈಗ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮಗಳು ಬಹಳ ಮುಖ್ಯ. ನಮ್ಮನ್ನಿಷ್ಟು ಬೆಳೆಸಿದ್ರಲ್ಲಿ ಅವರ ಪಾತ್ರ ಇದೆ. ಈ ಕ್ಷೇತ್ರವನ್ನು ಬೆಳಗಿಸಬೇಕಾದ್ರೆ ನೀವು ಇನ್ನಷ್ಟು, ಯಾಕಂತ ಹೇಳಿದ್ರೆ ಕೆಲವು ಸಂಸ್ಥೆಯವರು ಅದನ್ನು ಅವೇರ್ನೆಸ್ ಕೊಡ್ಲಿಕ್ಕೆ ಹೋಗುವುದೇ ಇಲ್ಲ. ಸಂಸ್ಥೆ ಮಾಡಿದ್ದಾರೆ, ಒಳ್ಳೆ ನೋಡ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೆ ಅವೇರ್ನೆಸ್ ಮಾಡುವವರು ಯಾರು? ಅಟ್ಲೀಸ್ಟ್ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು, ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡಿ, ಇನ್ನಷ್ಟು ತಿಳುವಳಿಕೆ ಉಳ್ಳವರ ಹತ್ರ ಇಂಟರ್ವ್ಯೂ ಮಾಡಿ, ಸಮಾಜಕ್ಕೆ ತಿಳಿ ಹೇಳಿ, ಸಮಾಜದಿಂದ ಮಕ್ಕಳು ಅದರಲ್ಲಿ ಇನ್ವಾಲ್ವ್ಮೆಂಟ್ ಅಂದ್ರೆ ನಮ್ಮ ಕಾಂಟ್ರಿಬ್ಯೂಷನ್, ಈ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ನನ್ನದು ಏನು ಅಂತ. ನಾನು ಊಟ ಮಾಡಿದ್ದೇನೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಬಿಟ್ಟು ನಮ್ಮವರು ಅಂತ ಹೇಳಿ ಸ್ವಲ್ಪ ಎಲ್ಲರನ್ನು ಒಟ್ಟಿಗೆ ಸೇರಿದ್ರೆ ಸಮಾಜ ಇನ್ನಷ್ಟು ಮುಂದೆ ಹೋಗುವುದು ಅಂತ ಖಂಡಿತ. ಅದರಿಂದ ನಿಮಗೆ ಧನ್ಯವಾದಗಳು.